ಹಾಯ್ ಅಣ್ಣ, ಎಲ್ರಿಗೂ ನಮಸ್ಕಾರ. ನಾವು ಇಲ್ಲಿ ಸೇರಿರೋ ವಿಶೇಷ ಏನಂದ್ರೆ ನಮ್ಮ ಈ ಒಂದು ಚಿತ್ರತಂಡ ಇದು ಎಲ್ರಿಗೂ ಸ್ವಾಗತ ಅಣ್ಣ. ಇವರು ನಮ್ಮ ಚಿತ್ರತಂಡದ ಡೈರೆಕ್ಟರ್ ಆದಂತ ಒಂದು ಅರ್ಜುನ್ ಸರ್ ಅವ್ರು ಮಾತಾಡ್ತಾರೆ ಈ ಚಿತ್ರತಂಡದ ಬಗ್ಗೆ ಹೆಚ್ಚಿನ ಮಾಹಿತಿ ಸರ್. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ಸೊ ನಾವು ಟೈಟ್ಲ್ ಏನೋ ಅನೌನ್ಸ್ಮೆಂಟ್ ಮಾಡಿಲ್ಲ, ಖಂಡಿತ ಟೈಟ್ಲ್ ಅನೌನ್ಸ್ಮೆಂಟ್ ಮಾಡ್ತೀವಿ. ಯಾಕಂದ್ರೆ ಎಲ್ಲ ಶೂಟಿಂಗ್ ಕಂಪ್ಲೀಟ್ ಆಗಿ ಆಮೇಲೆ ಟೈಟ್ಲ್ ಅನೌನ್ಸ್ಮೆಂಟ್ ಮಾಡಿ ಸಾಂಗ್ ಅಪ್ಡೇಟ್ ಕೊಡೋದಂತ ಪ್ಲಾನಿಂಗ್ ಅಲ್ಲಿ ಇದೆ. ಸೊ ಒಂದ್ ವಾರದಿಂದ ಶೂಟಿಂಗ್ ನಡೀತಾ ಇತ್ತು ಅಂಡ್ ಮತ್ತೆ ಸ್ವಲ್ಪ ಇನ್ನು ಇನ್ಕಂಪ್ಲೀಟ್ ಇದೆ. ನೆಕ್ಸ್ಟ್ ವೀಕ್ ಎಲ್ಲ ಕಂಪ್ಲೀಟ್ ಆಗುತ್ತೆ, ಶೂಟ್ ಎಲ್ಲ ಕಂಪ್ಲೀಟ್ ಆಗುತ್ತೆ. ಅದಾದ ತಕ್ಷಣ ಶೂಟಿಂಗ್ ಟೈಮ್ ಎಲ್ಲ ನಾವು ಸಾಂಗ್ ಕೊಡ್ತಾ ಇದೀವಿ. ಆದಷ್ಟು ಬೇಗ ಸಾಂಗ್ ನಿಮ್ ಮುಂದೆ ಬರುತ್ತೆ. ಸೊ ಎಲ್ಲರೂ ನೋಡಿ, ಅರ್ಜುನ್ ಫಿಲ್ಮ್ಸ್ ಅಂತ ಯೂಟ್ಯೂಬ್ ಚಾನಲ್ ಅಲ್ಲಿ ಬರುತ್ತೆ. ಅಂಡ್ ಇದು ಮೂವಿ ಬಂದ್ಬಿಟ್ಟು ಒಂದು ವಿಲೇಜ್ ಕಾನ್ಸೆಪ್ಟ್ ಆಗಿರುತ್ತೆ. ಸೊ ಇದಂದ್ರೆ ರೈತರ ಸಂಬಂಧಪಟ್ಟಾಗೆ, ಆಮೇಲೆ ಒಂದು ಸಿಂಪಲ್ ಲವ್ ಸ್ಟೋರಿ. ಲವ್ ಅಂದ್ರೆ ಹೇಗಿರ್ಬೇಕು ಅನ್ನೋದು ಸ್ಟೋರಿಯಲ್ಲಿ ಇರುತ್ತೆ. ಇವಾಗೆಲ್ಲ ಹೆಂಗಾಗಿದೆ ಅಂದ್ರೆ ಜಾತಿ ಭೇದ ಇರುತ್ತಲ್ಲ, ಸೊ ಅದ್ರ ಬಗ್ಗೆ ಇರುತ್ತೆ. ಸೊ ಜಾಸ್ತಿ ನಾನು ಮೂವಿದೆಲ್ಲ ಕತೆ ಹೇಳಕ್ ಆಗಿಲ್ಲ, ಅದನ್ನೆಲ್ಲ ನೀವು ಹೋಗಿ ಥಿಯೇಟರ್ ಅಲ್ಲೇ ನೋಡ್ಬೇಕು. ಆಕ್ಚುಲಿ ಯಾವ್ದೋ ಯೂಟ್ಯೂಬ್ ಚಾನಲ್ ಅಲ್ಲಿ ಎಲ್ಲಿ ಫಸ್ಟ್ ಗೆ ಬರಲ್ಲ, ಫಸ್ಟ್ ಗೆ ಬರೋದಿದ್ರೆ ಥಿಯೇಟರ್ ಬರುತ್ತೆ. ಬಟ್ ಥಿಯೇಟರ್ ಅಂತಂದ್ರೆ ನಮ್ಮ ಉತ್ತರ ಕನ್ನಡ ಥಿಯೇಟರ್ ಪೂರ್ತಿ ಎಲ್ಲ ಕಡೆನೂ ಬರುತ್ತೆ. ಸೊ ಆಮೇಲೆ ಯೂಟ್ಯೂಬ್ ಚಾನಲ್ ಬರುತ್ತೆ. ಸೊ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ, ಎಲ್ಲಾ ಬಡ ಕಲಾವಿದರನ್ನ ಬೆಳೆಸಿ. ಸೊ ನೆಕ್ಸ್ಟ್ ನಮ್ಮ ಆರ್ಟಿಸ್ಟ್ ಎಲ್ಲ ಅವ್ರ ಅನಿಸಿಕೆನ ಹೇಳ್ಕೊಳ್ತಾರೆ. ಈ ಚಿತ್ರದ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಹೀರೇನ್ ಗೌಡ್ರು ಅವ್ರು ಬರ್ತಾ ಇದಾರೆ. ಈ ಚಿತ್ರದ ನಟರಾಗಿರ್ತಾರೆ, ಅವರು ಕೂಡ ಮಾತಾಡ್ಬೋದು ಅಣ್ಣ. ಹಾಯ್ ಫ್ರೆಂಡ್ಸ್, ನಮಸ್ತೆ. ನಾನ್ ನಿಮ್ಮ ಪ್ರೀತಿ ಹಿರೇನ್ಗೌಡ ಮಸ್ಕಿಂದ ಗದಗವರ್ಗ್ ಬಂದು ನಮಗೂ ಕೂಡ ಸರ್ ಅವರು ಒಂದು ಅಪರ್ಚುನಿಟಿ ಕೊಟ್ಟಿದ್ದಾರೆ. ಅವ್ರಿಗೆ ಧನ್ಯವಾದಗಳನ್ನು ಹೇಳುತ್ತೆ. ನಾನೊಂದೆರಡು ಮಾತಾಡ್ತೇನೆ. ಇಲ್ಲಿ ಬಂದ ನಂತರ ಬಹಳ ಅಂದ್ರೆ ಬಹಳ ಪ್ರೀತಿ ಕೊಟ್ರು, ಮತ್ತೆ ನಮ್ಗೆ ಏನು ಸೌಲಭ್ಯ ಬೇಕು ಎಲ್ಲವನ್ನು ಕಲಿಸಿಕೊಟ್ರು. ಯಾವ ತರ ಕಡಲ್ನು ನಾವು ಬೇರೆ ಫಿಲಿಂ ಸೆಟಲ್ ನೋಡಿದಕ್ಕಿಂತ ಇಲ್ಲಿ ಪ್ರೀತಿಯಿಂದ, ವಿಶ್ವಾಸದಿಂದ, ಮತ್ತೆ ಜೋಕ್ಸ್ ಆಗ್ಲಿ, ನಮ್ಗೆ ಯಾವ ತರ ಬೇಕು ಎಲ್ಲಾ ತರಹದ್ದು ಈ ಸೆಟಲ್ ಸಿಕ್ಕಿದೆ. ಇಲ್ಲಿ ಶೂಟ್ ಗಿಂತ ನಾವು ಎಂಜಾಯ್ ಮಾಡಿದ್ದೆ ಜಾಸ್ತಿ. ಅದೇ ತರ ಸ್ಟ್ರಿಕ್ನು ಇತ್ತು. ಇಷ್ಟ ಹೇಳಿ ಎರಡು ಮಾತು ಮುಗಿಸುತ್ತೇನೆ. ನಮಸ್ಕಾರ. ಇನ್ನೊಬ್ರು ಈ ಚಿತ್ರ ಬಗ್ಗೆ ಮಾತಾಡಕ್ ಬರ್ತಿದ್ದಾರೆ, ಫಕೀರೇಶ್ ಅಣ್ಣ ಅವರು, ಆಕ್ಟರ್ ಕೂಡ ಈ ಸಿನಿಮಾದಲ್ಲಿ. ಅವರು ಅಣ್ಣ ಮಾತಾಡ್ಬೋದು. ಎಲ್ರಿಗೂ ನಮಸ್ಕಾರ. ನಾವಿಲ್ಲಿ ಸೇರಿರೋ ಉದ್ದೇಶ ಎಲ್ರಿಗೂ ಗೊತ್ತೇ ಇದೆ. ಚಿತ್ರದ ಹೆಸರು ಬಂದ್ಬಿಟ್ಟು ಇನ್ನು ಟೈಟಲ್ ಏನು ರಿಲೀಸ್ ಮಾಡಿಲ್ಲ, ಆದ್ರೆ ಇವಾಗ ಆಲ್ಮೋಸ್ಟ್ ಶೂಟಿಂಗ್ ಆಲ್ರೆಡಿ ಆಗಿದೆ. ಇನ್ನೊಂದು ವೀಕ್ ಎಲ್ಲ ಕಂಪ್ಲೀಟ್ ಆಗುತ್ತೆ. ಏನಪ್ಪಾ ಅಂದ್ರೆ ಇದ್ರ ಉದ್ದೇಶ ಏನಂದ್ರೆ ಸಿನಿಮಾದ್ದು ರೈತರ ಬಗ್ಗೆ ಮತ್ತೆ ಪ್ರೀತಿ ಬಗ್ಗೆ ಇರುತ್ತೆ. ಒಳ್ಳೆ ಸಂದೇಶ ಕೊಡ್ತಾ ಇದೀವಿ, ಎಲ್ರು ನೋಡಿ ಹಾರೈಸಬೇಕಾಗಿದೆ. ಇದ್ರಲ್ಲಿ ಶೂಟಿಂಗ್ ಗಿಂತ ಎಂಜಾಯ್ಮೆಂಟ್ ಮಾಡಿದ್ದಾರೆ, ಒಳ್ಳೊಳ್ಳೆ ಕಲೆಯನ್ನು ತೋರಿಸಿದ್ದಾರೆ. ಮತ್ತೆ ಇವಂಗ್ ಬೆಳೆಸೋದ್ರಿಂದ ಮತ್ತೆ ಒಳ್ಳೊಳ್ಳೆ ಅವಕಾಶಗಳು ಸಿಗ್ತಿರ್ತವೆ. ಸೊ ಎಲ್ರು ಏನ್ ಮಾಡಂದ್ರೆ ರಿಲೀಸ್ ಆದಾಗ ಎಲ್ಲರೂ ಟಾಕೀಸ್ ಹೋಗ್ಬಿಟ್ಟು ನಮ್ ಸಿನಿಮಾ ನೋಡಿ ಹಾರೈಸೆಂದು ಕೇಳ್ಕೊಳ್ತೇನೆ. ಥ್ಯಾಂಕ್ ಯು. ಇನ್ನೊಬ್ರು ಮಾತಾಡ್ತಾರೆ, ವಾಸವಿ ಮೇಡಮ್ ಅವರು, ನಟಿ ಕೂಡ ಈ ಸಿನಿಮಾದಲ್ಲಿ. ಅವರು ಮೇಡಮ್ ಮಾತಾಡಿ. ನಮಸ್ಕಾರ ಎಲ್ರಿಗೂ. ಈ ಚಿತ್ರಕ್ಕೆ ಏನು ಟೈಟಲ್ ಇಟ್ಟಿಲ್ಲ, ಬಟ್ ಚಿತ್ರದ ಉದ್ದೇಶ ತುಂಬಾನೇ ಚೆನ್ನಾಗಿದೆ. ಸೊ ಇವಾಗ ಯುವ ಪೀಳಿಗೆ ಹೇಗೆ ಪ್ರೀತಿ ಬಗ್ಗೆ ಅವ್ರಿಗಿರುವಂತ ನಂಬಿಕೆ ಆಗಿರ್ಬೋದು, ಇವಾಗ ಏನಿದೆ ಸೊ ಅದ್ರ ಬಗ್ಗೆ, ಮತ್ತೆ ರೈತರ ಕಷ್ಟಗಳಾಗಿರ್ಬೋದು, ರೈತರ ಹೇಗೆ ಅವರ ಸಮಸ್ಯೆಗಳಾಗಿರ್ಬೋದು, ಸೊ ಅದನ್ನ ಇಟ್ಕೊಂಡು ಒಂದು ಸಮಾಜಕ್ಕೆ ಒಂದು ಒಳ್ಳೆ ಸಂದೇಶ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಈ ಚಿತ್ರಣ ನಿರ್ಮಾಣ ಮಾಡಿದ್ದಾರೆ. ಸೊ ಆದಷ್ಟು ಎಲ್ರೂ ಹೋಗಿ ಈ ಚಿತ್ರವನ್ನ ಟಾಕೀಸ್ ಅಲ್ಲೇ ನೋಡಿ ಅಂತ ಕೇಳ್ಕೊತೀನಿ. ಈ ಚಿತ್ರಕ್ಕೆ ನಮ್ಮನ್ನ ಕರ್ಕೊಂಡು ನಮ್ಗೆ ಒಂದು ಅವಕಾಶ ಕೊಟ್ಟು, ಅವರ ತಂಡದಲ್ಲಿ ಕೂಡ ನಮ್ಮನ್ನು ಒಬ್ಬ ಫ್ಯಾಮಿಲಿ ಮೆಂಬರ್ ತರ ಸೇರಿಸ್ಕೊಂಡು ಎಲ್ಲದನ್ನು ನಮ್ಗೆ ಸೌಲಭ್ಯಗಳನ್ನ ಒದಗಿಸ್ಕೊಟ್ಟಂತ ಅರ್ಜುನ್ ಸರ್ ಅವ್ರಿಗೆ ಕೂಡ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಲಿಖಿತಾ ಅಕ್ಕ ಅವರು ಈ ಸಿನಿಮಾದಲ್ಲಿ ಆಕ್ಟಿಂಗ್ ಮಾಡಿರ್ತಾರೆ, ಅವರು ಈ ಚಿತ್ರದ ಬಗ್ಗೆ ಮಾತಾಡ್ಬೇಕು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಲಿಖಿತಾ ಅಂತ ಹೇಳ್ಬಿಟ್ಟು. ಇದು ನನ್ ಫಸ್ಟ್ ಎಕ್ಸ್ಪೀರಿಯನ್ಸ್ ಈ ಮೂವಿ. ನನ್ಗೆ ಮುಂಚೆ ಯಾವ್ದು ಎಕ್ಸ್ಪೀರಿಯನ್ಸ್ ಇರ್ಲಿಲ್ಲ, ಆದ್ರೂ ನಂಗೆ ಒಂದು ಅಪರ್ಚುನಿಟಿ ಕೊಟ್ಟಿರೋ ಅರ್ಜುನ್ ಸರ್ಗೆ ಥ್ಯಾಂಕ್ ಯು. ಅಂಡ್ ಇದು ಮೂವಿ ನನ್ಗೆ ಚಾನ್ಸ್ ಇದೆ ಅಂತ ಹೇಳ್ಬಿಟ್ಟು ನನ್ ಕಾಲ್ ಮಾಡಿರೋದು ವಾಸಿ ಅಕ್ಕ ಅವರು. ಸೊ ನನ್ಗೆ ಇಂಟ್ರೆಸ್ಟ್ ಇತ್ತು, ಅದಕ್ಕೆ ನಾನು ಆಕ್ಟ್ ಮಾಡಿದ್ದೀನಿ ಇದರಲ್ಲಿ. ಸೊ ಹೋಪ್ ಎಲ್ರು ಸಪೋರ್ಟ್ ಮಾಡಿ ಅಂತ ಅನ್ಕೊಂತಾ ಇದ್ದೀನಿ. ಎಲ್ರು ಮೂವಿ ಥಿಯೇಟರ್ ಅಲ್ಲಿ ಹೋಗಿ ನೋಡ್ಬೇಕಂತ ವಿನಂತಿ. ಸೊ ಇವರು ಹರೀಶ್ ಅಂತ ಹುಬ್ಳಿ ಅವರು. ಸೊ ಇವ್ರಿಗೆ ಮಾತಾಡಕ್ಕೆ ಸ್ವಲ್ಪ ತೊಂದರೆ ಆಗುತ್ತೆ, ಆದ್ರೂ ನಾವು ಇವ್ರನ್ನ ಈ ಮೂವಿಲಿ ಚೆನ್ನಾಗಿ ತೋರ್ಸೋಣ ಅನ್ಕೊಂಡು ಸೆಲೆಕ್ಷನ್ ಮಾಡ್ಕೊಂಡು ಇವ್ರನ್ನ ನಿನ್ನೆ ನೈಟೇ ಕಾಲ್ ಮಾಡಿ ಬೆಳಗ್ಗೆ ಇವ್ರ ಶೂಟ್ ಇತ್ತು ಅಂತ ಕರ್ಸ್ಕೊಂಡ್ವಿ. ಪಾಪ ಹೇಳಿದ ತಕ್ಷಣ ಬಂದ್ರು. ಆಲ್ರೆಡಿ ಇವ್ರು ಇನ್ಸ್ಟಾಗ್ರಾಮ್ ದಲ್ಲಿ ತುಂಬಾ ವೈರಲ್ ಇದಾರೆ. ಅಂಡ್ ಪಾಪ ಅವರು ಎಂತ ಟ್ರೋಲ್ ಮಾಡಿದ್ರು ಏನ್ ಮಾಡಿದ್ರು, ಬಟ್ ಅವ್ರು ಅಲ್ಲಿ ಇರೋ ಕಲೆನ ಹಿಂದಕ್ಕೆ ಹೋಗ್ಲಿಲ್ಲ. ಸೊ ಒಳ್ಳೆ ಪ್ರತಿಭೆ. ಸೊ ಇವ್ನು ಚೆನ್ನಾಗಿ ಬೆಳೆಸಿ. ಬಟ್ ಇಲ್ಲಿ ಏನಂತಂದ್ರೆ ಇಲ್ಲಿ ಅಂದ ಚಂದ ಇಂಪಾರ್ಟೆಂಟ್ ಅಲ್ಲ, ಟ್ಯಾಲೆಂಟ್ ಇಂಪಾರ್ಟೆಂಟ್. ಅದಕ್ಕೆ ಇವರೇ ಕಾರಣ. ಸೊ ಅಷ್ಟು ಚೆನ್ನಾಗಿ ಮಾಡ್ತಾ ಇದಾರೆ ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ಸ್. ಎಲ್ರು ಸಪೋರ್ಟ್ ಮಾಡಿ. ಅಂಡ್ ಇವ್ರಿಗೆ ಖಂಡಿತ ನಿಮ್ಮೆಲ್ಲರೂ ಸಹಾಯ ಇದ್ರೆ ಇನ್ನೂ ದೊಡ್ಡ ಮಟ್ಟಕ್ಕೆ ಬೆಳೀತಾರೆ.
ಥ್ಯಾಂಕ್ಸ್ ಹೇಳ್ಬಿಡು ಹರೀಶ್. ಸೊ ಹಾಗೂ ನಮ್ ಸತೀಶ್ ಶಂಕರ್ ಅಂತ ಒಳ್ಳೆ ಕಾಮಿಡಿ ಆಕ್ಟರ್, ಆಕ್ಟಿಂಗ್ ಮಾತ್ರ ಅನಾಹುತ ಬೆಂಕಿ ಮಾಡ್ತಾರೆ. ಆಮೇಲೆ ಕಾಮಿಡಿ ಅಂತ ಹೇಳ್ ಮಾಡ್ಸಿದ್ದು ಅವ್ರಿಗೆ ಅಷ್ಟು ಸಟ್ ಆಗತ್ತೆ ಅವ್ರಿಗೆ. ಸೊ ಅವ್ರನ್ನ ಇರೋನವ್ರು ಪರಿಚಯ ಮಾಡ್ಕೊಟ್ಟಿದ್ದು ಅವರೇ ಕರ್ಕೊಂಡ್ ಬಂದಿದ್ದು. ನನ್ಗೆ ಹೇಳಿದ್ರು ಅಣ್ಣ ಹಿಂಗಿದ್ದಾರೆ ಬರ್ತಾರೆ ಅಂತಂದು. ಸೊ ಅವ್ರ ಬಾಯಲ್ಲಿ ಅವ್ರ ಮಾತು ಕೇಳ್ಬಿಡಿ. ನಮಸ್ಕಾರ ಅಣ್ಣ ಎಲ್ರಿಗೂ. ನನಗೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಅರ್ಜುನ್ ಸರ್ಗೆ ಥ್ಯಾಂಕ್ ಯು. ನನ್ನನ್ನ ಕರ್ಕೊಂಡ್ಬಂದು ಈ ಚಿತ್ರತಂಡಕ್ಕೆ ಭೇಟಿ ಮಾಡಿಸಿರೋರು ವೀರೇನ್ಗೌಡ ಅಣ್ಣವರು. ನನ್ಗೆ ಈ ಚಿತ್ರತಂಡ ಪರಿಚಯ ಇರಲಿಲ್ಲ, ಕರ್ಕೊಂಡ್ಬಂದು ಈ ತರ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಅಣ್ಣ ನಿಮ್ಗೂ ಕೂಡ ಧನ್ಯವಾದಗಳು. ಈ ಚಿತ್ರದ ಬಗ್ಗೆ ಎಷ್ಟು ಮಾತಾಡಿದ್ರು ಕಡಿಮೆನೆ. ಒಳ್ಳೆ ಚಿತ್ರತಂಡ, ನನ್ಗೂ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯ್ತು. ಈ ಚಿತ್ರತಂಡದೇನಂದ್ರೆ ಒಂದ್ ಗೆಲುವು ಸಿಗ್ಬೇಕು ಈ ಸಿನಿಮಾಕ್ಕೆ. ತುಂಬಾ ಒಳ್ಳೆ ಆಕ್ಟರ್ಸ್ ಎಲ್ಲ ಆಕ್ಟ್ ಮಾಡಿದ್ರೆ ಸಿನಿಮಾದಲ್ಲಿ. ಸಿನಿಮಾ ಗೆಲ್ಲುತ್ತೆ ಅಂತ ನಂಬಿಕೆ ಇದೆ. ಯಾಕಂದ್ರೆ ಈ ಕನ್ನಡಿಗರು ಸಿನಿಮಾ ಗೆಲ್ಲಿಸ್ತಾರೆ, ಒಳ್ಳೆ ಸಿನಿಮಾನ ಕೈ ಬಿಟ್ಟಿದ್ದಿಲ್ಲ. ಸಿನಿಮಾ ಥಿಯೇಟರ್ಗೆ ಹೋಗಿ ಗೆಲ್ಲಿಸ್ಬೇಕಂತ ತಮ್ಮಲ್ಲಿ ಕೋರಿಕೆ ನಮ್ದು. ಹಾಗೆ ಇವರು ಪ್ರದೀಪ್, ದಿನೇಶ್ ಅಂತಂದು ಸೊ ಬ್ರದರ್ಸ್ ಇಬ್ರು ಇವರು. ಈ ಟೀಮ್ಗೆ ತುಂಬಾ ಸಪೋರ್ಟಿಂಗ್ ಆಗಿ ಒಬ್ಬ ಟೀಮ್ ಮೆಂಬರ್ ಆಗಿ ಸೊ ಇವ್ರದ್ದು ತುಂಬಾ ಹೆಲ್ಪ್ ಇದೆ. ಅಂಡ್ ಏನಂತಂದ್ರೆ ಈ ನೈಟ್ ಆಗ್ಲಿ ಡೇ ಆಗ್ಲಿ ಸೊ ಯಾರನ್ನ ಯಾವಾಗ ಬೇಗ ಪಿಕ್ ಮಾಡ್ಕೋಬೇಕಂದ್ರೆ ಹಾಫ್ ಅನ್ ಅವರ್ ಮುಂಚೆನೆ ಹೋಗಿ ಪಿಕ್ ಮಾಡ್ಕೊಂಡಿದ್ದಾರೆ. ಹಾಗೆ ಪ್ರದೀಪ್ ಅಂತಂದು ಸೊ ಏನಂತಂದ್ರೆ ಈ ಟೀಮ್ ಅಲ್ಲಿ ಒಂದು ಮೆಂಬರ್ ಆಗಿ ನಮ್ ಪ್ರೊಡಕ್ಷನ್ ಅಲ್ಲಿ ಹೌಸ್ ಅಲ್ಲಿ ಇವರು ಒಬ್ರು ಮೆಂಬರ್. ಆಮೇಲೆ ನಮ್ಗೆ ಈ ಟೀಮ್ಗೆಲ್ಲ ತುಂಬಾ ಹೆಲ್ಪ್ ಆಗಿದ್ದು ಲೋಹಿತ್ LS ಅಂತಂದು ಮ್ಯೂಸಿಕ್ ಡೈರೆಕ್ಟರ್ ಮಂಗಳೂರವರು. ಸೊ ಈ ಪ್ರಾಜೆಕ್ಟ್ ಮಾಡಕ್ ಕಾರಣ ಅವರು. ಆಕ್ಚುಲಿ ನಮ್ದು ಇನ್ನೊಂದು ಬಿಗ್ ಅಪ್ಡೇಟ್ ಬರ್ತಾ ಇದೆ, ಬಿಗ್ ಮೂವಿ ಬರ್ತಾ ಇದೆ, ದೊಡ್ಡ ಮಟ್ಟದ ಮೂವಿ ಬರ್ತಾ ಇದೆ. ಸೊ ಅದಕ್ಕೋಸ್ಕರ ನಾವು ರೆಡಿ ಆಗ್ತಾ ಇದ್ವಿ. ಸೊ ಆ ಟೈಮಲ್ಲಿ ಏನಂತಂದ್ರೆ ಸ್ವಲ್ಪ ಆರ್ಟಿಸ್ಟ್ ಎಲ್ಲ ಪರಿಚಯ ಆಗ್ಲಿ, ಥಿಯೇಟರ್ ಪರಿಚಯ ಆಗ್ಲಿ ಅನ್ಕೊಂಡು ನಾವು ಇದನ್ನ ಜಸ್ಟ್ ಸಿಂಪಲ್ ಆಗಿ ಶೂಟ್ ಮಾಡ್ಕೊಳಕ್ಕೆ ಪ್ಲಾನ್ ಮಾಡಿದ್ವಿ. ಇದೇನ್ ಬಜೆಟ್ ಮೂವಿ ಅಲ್ಲ, ಸಿಂಪಲ್ ಆಗಿ ಮಾಡಿದ್ವಿ. ಸಿಂಪಲ್ ಆಗಿ ಮಾಡಿ ಒಂದು ಒಳ್ಳೆ ಕ್ವಾಲಿಟಿ ಕೊಡ್ತೇವೆ, ಅಂದ್ರೆ ಜನಕ್ಕೆ ಒಂದು ಮೆಸೇಜ್ ತಲುಪಬೇಕು ಆ ತರ ಕೊಡ್ತಾ ಇದೀವಿ. ಈಗ ನೆಕ್ಸ್ಟ್ ನಾನು ಬರೋ ಅಪ್ಡೇಟ್ ನಮ್ಗೆ ತಿಳಿಸ್ತೀನಿ, ಅದು ಯಾವ ಮೂವಿ ಏನಿಲ್ಲ ಅಂತಂದು. ಆಲ್ರೆಡಿ ಅದು ಅಪ್ಡೇಟ್ ಕೊಟ್ಟಿದ್ದೀವಿ, ಅದು ದೊಡ್ಡ ಮಟ್ಟಿಗೆ ಹೋಗ್ತಾ ಇದೆ. ಅಂಡ್ ನನಗೇನಂತಂದ್ರೆ ಬೆಳೆದವ್ರನ್ನ ಕರ್ಕೊಂಡ್ ಬಂದು ಮತ್ತೆ ಬೆಳೆಸೋದಕ್ಕಿಂತ ಬೆಳಿಬೇಕನ್ನೋ ಒಳ್ಳೆ ಪ್ರತಿಭೆಗಳಿಗೆ ಎಲ್ರಿಗೂ ಚಾನ್ಸ್ ಕೊಟ್ರೆ ಖಂಡಿತ ಅವರು ಬೆಳೀತಾರೆ. ಯಾಕಂದ್ರೆ ನಾವ್ ಒಬ್ಬನೇ ಬೆಳೆದ್ಬಿಟ್ರೆ ಅದು ಬಂತ ಮನುಷ್ಯರಿಗೆ ಏನು ಮರೆಯೋದಿರಂಗಿಲ್ಲ. ಎಲ್ರು ಬೆಳೆಯೋಣ ಅನ್ಕೊಂಡ್ರೆ ನಾನ್ ಬೆಳೆದಿಂದ ನಾಲ್ಕು ಮಂದಿ ನಾವು ಬೆಳೆಯೋ ಜೊತೆಲೆ ಅನ್ಕೊಂಡು ಪ್ಲಾನ್ ಮಾಡ್ಕೊಂಡು ಎಲ್ಲಾ ಹೊಸಬರಿಗೆ ನಾವು ಅವಕಾಶ ಕೊಟ್ಟಿದೀವಿ. ನೀವು ಅಷ್ಟೇ ಬೆಳೆಯಂತ ಪ್ರತಿಭೆಗಳಿಗೆ ಅವಕಾಶ ಕೊಡಿ. ಸೊ ಅಂದ್ರೆ ನೀವು ಏನ್ ಅವಕಾಶ ಕೊಟ್ರೆ ಮಾತ್ರ ಇಲ್ಲಿ ನಾವು ಸಕ್ಸಸ್ ಆಗಕ್ಕೆ ಖಂಡಿತ ಅವಕಾಶ ಇರುತ್ತೆ. ಬಟ್ ನೀವೇ ನಮ್ಗೆ ಅವಕಾಶ ಕೊಡ್ಲಿಲ್ಲ ಅಂತಂದ್ರೆ ನಾವು ನಿಮ್ಗೆ ಎಲ್ರಿಗೂ ಕೇಳ್ಬೇಕು, ನೀವು ಅವಕಾಶ ಕೊಡಿ ಅಂತಂದ್ರೆ. ಯಾಕಂದ್ರೆ ಜನನೇ ಮೇನ್, ಜನನೇ ಬೆಳೆಸಿದ್ರೆ ನಾವು ಬೆಳೆಯಕ್ಕಾಗತ್ತಲ್ವಾ. ಸೊ ಪ್ರದೀಪ್ ಬಗ್ಗೆ ಹೇಳ್ಬೇಕಂದ್ರೆ ತುಂಬಾ ಇದೆ. ಯಾಕಂತಂದ್ರೆ ನಮ್ ತುಂಬಾ ಟೀಮ್ ಅಲ್ಲಿ ನಿಂತ್ಕೊಂಡು ಹೆಲ್ಪ್ ಆಗಿ, ಆಮೇಲೆ ಟೈಮ್ ಸರಿ ಫುಡ್ ಆಯ್ತು ಏನಾಯ್ತು ತಲುಪಿಸಿದೆ. ಬಟ್ ಆರ್ಟಿಸ್ಟ್ ನಾವು ಇಲ್ಲಿಂದ ಸಾರಿ ಕೇಳ್ತೀವಿ, ಒಂದೊಂದು ಟೈಮ್ ಅಲ್ಲಿ ನಮ್ಗೆ ಟೈಮ್ ಸರಿ ತಲುಪ್ಸಕ್ ಆಗ್ಲಿಲ್ಲ ಬಿಸಿ ಶೆಡ್ಯೂಲ್ ಅಲ್ಲಿ. ಆಮೇಲೆ ಸ್ವಲ್ಪ ಪ್ರಾಬ್ಲಮ್ಸ್ ಆಗಿ, ಬಟ್ ಅವ್ರಿಗೂ ಸಾರಿ. ಸೊ ದಿನೇಶ್ ಅಂಕಲ್ರು ನನ್ನ ತಮ್ಮನೆ. ಸೊ ಶೂಟಿಂಗ್ ಸ್ಟಾರ್ಟ್ ಆದ ದಿನದಿಂದನೂ ಜೊತೆಲಿ ಇದ್ದು ಟೀಮ್ ತುಂಬಾ ಸಪೋರ್ಟ್ ಮಾಡಿ, ಆಮೇಲೆ ಪ್ರತಿಯೊಂದು ಕೆಲಸನೂ ನೋಡ್ಕೊಂಡಿದ್ದಾನೆ. ಯಾವ್ದೇ ಕೆಲಸ ಇರ್ಲಿ ಜವಾಬ್ದಾರಿಯಿಂದ ಮಾಡಿದಾನೆ. ಅಂಡ್ ಅವ್ರಿಗೂ ತುಂಬಾ ಟೀಮ್ ಕಡೆಯಿಂದ ಥ್ಯಾಂಕ್ಸ್. ಅವನು ಆಕ್ಚುಲಿ ಒಂದ್ ಸ್ಟೂಡೆಂಟ್, ಬಟ್ ನಮ್ಗೆ ಫ್ರೀ ಟೈಮ್ ಅಲ್ಲಿ ಟೈಮ್ ಕೊಟ್ಟು ಇಷ್ಟೆಲ್ಲ ಮಾಡ್ತಾ ಇದ್ದಾನಲ್ಲ, ನಾವು ನಮ್ ಟೀಮ್ ಕಡೆಯಿಂದ ತುಂಬಾ ಥ್ಯಾಂಕ್ಸ್ ಹೇಳ್ತಾ ಇದೀವಿ. ಥ್ಯಾಂಕ್ ಯು ದಿನೇಶ್. ಆಮೇಲೆ ನಿಮ್ಗೆ ಏನಾದ್ರು ಅನಿಸಿಕೆ ಇದ್ರೆ ಹೇಳ್ಬೋದು. ಸೊ ಹಾಗೆ ನಮ್ಮ ಬ್ರದರ್ ಆದ ಲಾ ಪೋಷನ್ ಅವರು ಸೊ ಇರೋಕ್ಕೆಲ್ಲ ವ್ಯವಸ್ಥೆ ಮಾಡ್ಬಿಟ್ಟು, ಆಮೇಲೆ ಆರ್ಟಿಸ್ಟ್ ನ ಸ್ವಲ್ಪ ಚೆನ್ನಾಗಿ ನೋಡ್ಕೊಂಡು, ಸೊ ಅವ್ರಿಗೆ ಏನಾದ್ರು ಹೆಚ್ಚು ಕಡಿಮೆ ಏನಾದ್ರು ಬೇಕಂದಾಗ ಆದಷ್ಟು ಬೇಗ ತಲುಪಿಸಿದ್ದಾರೆ. ಆಮೇಲೆ ಇರೋಕ್ಕೆಲ್ಲ ಸಪೋರ್ಟ್ ಮಾಡಿದ್ದಾರೆ. ಇವ್ರಿಗೂ ಕೂಡ ನಮ್ ಟೀಮ್ ಕಡೆಯಿಂದ ಥ್ಯಾಂಕ್ಸ್. ಆದಷ್ಟು ಬೇಗ ಈ ಚಿತ್ರದ ಹಾಡುಗಳನ್ನ ಅರ್ಜುನ್ ಫಿಲಿಮ್ಸ್ ಅಂತ ಯೂಟ್ಯೂಬ್ ಚಾನಲ್ ಅಲ್ಲಿ ನೀವು ಹೋಗಿ ನೋಡ್ಬೋದು. ಇನ್ನು ಬಿಟ್ಟಿಲ್ಲ, ಸೊ ಇನ್ನು ಮುಂದೆ ಬಿಡ್ತೀವಿ. ಸೊ ನೀವು ನೋಡಿ ಹೌದಲ್ಲ ಗುಂಡಲ್ಲ ಬಕ್ರ ಸ್ವಲ್ಪ ವರ್ಡ್ಸ್ ಹೇಳ್ಕೊಡ್ರಿ ಬೈಯಕ್ಕೆ. ನೋಡ್ರಿ ಅಷ್ಟೇ ಅಷ್ಟೇ ಪೂರ್ತಿ ಜಾಸ್ತಿ ಮಾತಾಡ್ತಾ ಇದೆ. ಯಾಕೆ ಮೈಯಾಗ ಕಳಿತಲ್ಲ ಏನು? ಮಗ ಯಾಕೋ ಜಾಸ್ತಿ ಮಾತಾಡ್ತಾ ಇದೆ. ಯಾಕ ಮೈಯಾಗ ಕಳಿತದ? ಯಾಕೋ ಜಾಸ್ತಿ ಮಾತಾಡ್ತಾ ಇದೆ. ಮಗ ಎರಡಕ್ಕಿಂತ ಒಂದಕ್ಕಿಂತ ಒಂದು ಚೆನ್ನಾಗಿದೆ ಅಲ್ವಾ? ಆಯ್ತಾಯ್ತಾಯ್ತು.
ಮುಂದ್ಗಡೆ ಕ್ಯಾಮರಾ ಹಿಡ್ಕೊಂಡು ಎರಡು ಒಂದಕ್ಕಿಂತ ಒಂದು ಚೆನ್ನಾಗಿದಾವೆ. ಮಗ ಎರಡು ಒಂದಕ್ಕಿಂತ ಒಂದು ಚೆನ್ನಾಗಿದಾವಲ್ಲ. ಹೆಂಗ್ ಬೈತೀರಾ? ಅಲ್ಲ ಸುಮ್ಮನೆ ಇದ್ರೆ ಜಾಸ್ತಿ ಆಯ್ತು ನಿಮ್ದು ಅನ್ಕೊಂಡು ಸ್ಟಾರ್ಟ್ ಈ ಡೈಲಾಗ್ ಇಂದ ಸ್ಟಾರ್ಟ್ ಆಗಿ ನೋಡ್ತಾನೆ ಇದ್ದೀನಿ, ಸುಮ್ಮನೆ ಇದ್ದಂಗೆ ಜಾಸ್ತಿ ಮಾಡ್ತಿದ್ದೀರಾ. ಏನ್ ಬರ್ತಾವ ಏನು? ನಾನು ನೆನ್ನೆಯಿಂದ ನೋಡ್ತಾ ಇದ್ದೀನಿ, ತುಂಬಾನೇ ಅತಿ ಆಡ್ತಿದ್ರ ಅಂತಲ್ಲ. ನಾನು ಅವಾಗಿಂದ ನೋಡ್ತಾ ಇದ್ದೀನಿ, ಒಂದು ವಾರದಿಂದ ನೋಡ್ತಾನೆ ಇದ್ದೀನಿ, ಒಂದು ವರ್ಷದಿಂದ ನೋಡ್ತಾ ಇದ್ದೀನಿ. ಆವಾಗಿಂದ ನೋಡ್ತಾ ಇದ್ದೀನಿ. ಮಾಡ್ತಿದ್ದೀರಾ ಅಂತ ರೆಡಿ? ಏನು? ನಾನು ಅವಾಗಿಂದ ನೋಡ್ತಾ ಇದ್ದೀನಿ, ಬೇಜಾನ್ ಮಾತಾಡ್ತಾ ಇದ್ದೀರಾ? ಏನ್ ಸುಮ್ಮನೆ ಇದೀವಂತನಾ? ಇವೆಲ್ಲ ಸರಿ ಇರಲ್ಲ ನೋಡಿ, ಹೇಳ್ತಾ ಇದ್ದೀನಿ. ಏ ತಾರೆ, ಇವ್ರ ಹತ್ರ ಏನ್ ಮಾತಾಡ್ತಾ ಇನ್ನೊಂದ್ಸರಿ ಹೇಳ್ಬೇಕಾ? ಈಗೆಲ್ಲ ಒಳ್ಳೆ ಏ ಚೈಲ್ಡ್ ಗೇಳ್ ಎರಡು ಪಾಠ ಸ್ಟಾರ್ಟ್. ಅಲ್ಲ ಫಸ್ಟಿಗೆ ಸರ್ ಏನೋ ಹೇಳ್ತಾ ಇದ್ದಾರೆ. ಅಲ್ಲ ಏನು ಮತ್ತೆ ಗುರುಸ್ತಾ ಇದ್ದಾರೆ ಅಂತ ನಿಮ್ಮಂತ ಪಾರಿವಾಳಗಳನ್ನ ಎಷ್ಟು ನೋಡಿಲ್ಲ. ಏನ್ ಎಗರ್ತಾ ಇದ್ರ? ನಿಮ್ಮಂತ ಪಾರಿವಾಳಗಳನ್ನ ಎಷ್ಟು ನೋಡಿಲ್ಲ. ಏನ್ ಬೇಜನ್ ಹಾರಾಡ್ತಾ ಇದ್ದೀರ? ಪಾರಿವಾಳಗಳನ್ನ ಎಷ್ಟು ನೋಡಿಲ್ಲ. ಏನ್ ಬೇಜನ್ ಹಾರಾಡ್ತಾ ಇದ್ದೀರ? ವಾಯ್ಸ್ ಡಬ್ಬಿಂಗ್ ಎಲ್ಲ ಕ್ಲಿಯರ್ ಓಡ್ತಾ ಇಲ್ಲ ಅವ್ನು ಕ್ಲಿಯರ್ ಮಾಡ್ತಿದ್ದೆ. ನಾನೀಗ ಹೊಡಿಬೇಕಾ? ಡೈಲಾಗ್ ಒಂದ್ ಕೈ ನೋಡ್ಕೊಂತ ತಿನ್ಕೊಳ್ಳಿ. ಎರಡಿದಾವಲ್ಲ, ಎರಡು ಕೈ ಏನ್ ಅವಾಗಿಂದ ಏನ್ ಬಾರಿ ಮಾತಾಡಕತ್ತಿಯಲ್ಲ? ನಗು. ಮೇಕಿಂಗ್ ಇದು ಹಾಯ್ ಮಾಡಿ. ಓಕೆ, ಇಲ್ಲ, ನಾನು ಹಿಂಗ್ ಬರೋಷ್ಟೊತ್ತಿಗೆ ಅವನು ಹಿಂಗ್ ತಿರುಗ್ಬಿಡ್ತಾನೆ. ಸೊ ಅಲ್ಲಿಗಲ್ಲೇ ಕರೆಕ್ಟ್ ಆಗುತ್ತೆ. ಓಕೆ ಸ್ಟಾರ್ಟ್. ಏನ್ ಅವಾಗಿಂದ ಬಾರಿ ಮಾತಾಡ್ತಿದ್ದಲ್ಲ? ಆಗ್ಲೇ ಚೇಂಜ್ ಆಯ್ತಲ್ಲ. ಅಲ್ಲ ಅದು ಹಾಕಿ ನೋಡೋದಕ್ಕೆ ಬಾರಿ ಮಾತಾಡ್ತಿದ್ದೆ. ನೋಡ್ಬಿಡ್ರಿ ನಮ್ಮ ಪುಸ್ತಕ ಬಿಡಲ್ಲ. ನೀನು ಇವತ್ತೊಂದು ಕೈ ನೋಡ್ಕೊಂತೀನಿ ಬಿಡಲ್ಲ. ನೀನಲ್ಲ ನಿಮ್ಮ ಅಪ್ಪ. ಅವ್ನು ಚೆನ್ನಾಗಿದೆ, ಭಾರಿ ಮಾಡಿದ್ರು. ಈಗ ನೋಡೋಣ. ಈಕೆ ನನ್ನ ಕೈ ಹಿಡ್ಕೊಂಡು ನಡಿಬೇಕು ಕಾಪಾಡಕ್ಕೆ. ನಮ್ಮ ದೋಸ್ತಿಗೆ ಕೈ ಮಾಡಿದಲ್ಲ, ನೀನು ಇವತ್ತೊಂದು ಕೈ ನೋಡ್ಕೊಂತೀನಿ. ಓಕೆ ಹಾಂ. ಅಲ್ಲ ಇದು ಏನಾಯ್ತಾ ಇಲ್ಲಿ ಸುಮ್ಮನೆ ಈ ಥರ ಎಳಾಡತ್ತಾರ ಇವ್ರದ್ದು ಅಷ್ಟು. ಹಾಂ, ನೀವು ಅವ್ರ ಕೈ ಹಿಡ್ಕೊಂಡು ಹೇಳಿರಿ, ನೀವು ಸುಮ್ಮನೆ ನಿಂದಿರ್ಬೇಡ್ರಿ. ಕೈ ಬಿಡಿ ಅಂತ ಬಿಡು ಮತ್ತೆ ಬಿಡ್ರಿ ಅಂತ. ಓಕೆ ಸ್ಟಾರ್ಟ್. ಬಿಡೋ, ಕಾಪಾಡಿ, ಯಾರಾದ್ರೂ ಕಾಪಾಡಿ. ನನ್ನೇ ಹಿಡ್ಕೊತೀಯಾ? ಓಕೆ ಬಿಡಿಸ್ಕೊಂತಾಳ. ಒಂದು ಕೈ ಹಿಡ್ಕೊಂತೀನಿ, ಒಂದು ಕೈ ಆ ಕೈ ಹಿಡ್ಕೊಂಡು ಇದು ಮಾಡ್ತಾರೆ. ಓಕೆ ಸ್ಟಾರ್ಟ್. ಬಿಡೋ, ಕಾಪಾಡಿ, ಯಾರಾದ್ರೂ ಕಾಪಾಡಿ. ನನ್ನೇ ಹಿಡ್ಕೊಂತೀಯಾ? ಬಿಡೋ. ಓಕೆ, ಹೇಗೆ ಮುರಿದು ಗಿಡ ಒಂದು
ಮಸ್ತಾರ್ ಬಂತು ಸೊ ಈಗ ನಮ್ಮ ಸೀನ್ ಅದ ನೋಡಿ ಹಂಗೆ ರೀ ಹಾಂ ಅಷ್ಟೇ ರೀ ರೆಡಿನಾ ಸರ್ ಆ್ಯಕ್ಷನ್ ಡೈಲಾಗ್ ಏನು ಐತಿ ಅವ್ರು ಗಾಬರಿ ಆಗ್ಬಿಡ್ತಾರ ಗಾಬರಿ ಆಕ್ಚುಲಿ ಫ್ರೆಂಡ್ ಓಡ್ತಾರೆ ತಿಂದಿಂದ ಮಕ್ಕಳು 3 ಅದಾರ ನಾ 3 ಅದೇ ಒಬ್ಬೊಬ್ಬ ನಂತರ ನಾನು ನಿಲ್ಲಿ ಮತ್ತೆ ಒಂದು ಕಟ್ಟಿಗೆ ಕೋಲ್ ತಗೊಂಡು ಸ್ವಲ್ಪ ರೋಷಲ್ಲಿ ಸೇಫ್ ಇದ್ದಾರೆ ಇವರು ಇವಾಗ ಹಿಂಗಷ್ಟು ನಿಂತು ಹಿಂಗೆ ತಗೊಬಿಡ್ತಿತ್ತು ಬ್ಯಾಕ್ ಎಲ್ಲಿ ಸರ್ ಎಲ್ಲಿ ಮೂವ್ ಆಗ್ತೀರಾ ಅಣ್ಣ ಇಲ್ಲ ಈ ಪ್ರೇಮ್ ಬಾಯ್ ಈ ಪ್ರೇಮ್ ಈ ಬಾಯ್ ಓಕೆ ಓಕೆ ನೀವೆಲ್ಲಿ ಬರ್ತೀರ ಅಲ್ಲಿ ಎಂಟ್ರಿ ಆಗ್ತೀರಿ ಇವಾಗ ಇರಿ ಸರ್ ಹೇಳ್ತೀನಿ ಫ್ರೇಮ್ ಔಟ್ ಆಗಿದ್ದೀರಾ ಬನ್ನಿ ಒಳಗಡೆ ಇಲ್ಲ ಬರ್ತಾರೆ ಪ್ರೇಮ್ ಬರ್ತೀರಾ ಅಣ್ಣ ನೀವು ಇದ್ದೀರಾ ಇನ್ನು ಸ್ವಲ್ಪ ಅಣ್ಣ ಇನ್ನೊಂದು ಸ್ವಲ್ಪ ಹಾಂ ಸರ್ ರೆಡಿ ರೆಡಿನಾ ಎಲ್ಲರೂ ರೆಡಿ ಸರ್ 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 ರೆಡಿ ಮೇಡಮ್ ಮೇಡಮ್ ಕ್ವಿಕ್ ಮೇಡಮ್ ಸ್ಟಾರ್ಟ್ ಆ್ಯಕ್ಷನ್ ಬಿಡ 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 ಸರ್ ಕಂಟಿನ್ಯೂಟಿ ಇರುತ್ತೆ ನೋಡಿ ಸೈಡಿಗೆ ಗೊತ್ತಿಲ್ಲ ಸರ್ ಕಂಟಿನ್ಯೂಟಿ ಮಾಡ್ತೀನಿ ಯಾಕಂದರೆ ಎಲ್ಲ ಶಾರ್ಟ್ ಅವ್ರು ನಿಮ್ಗೆ ಕನ್ಫ್ಯೂಸ್ ಆಗ್ಬಿಡುತ್ತೆ ಯಾವಾಗಲೇ ತಮ್ಮ ಅಂತ ಹೇಳ್ತೀವಿ ಆಮೇಲೆ ನೀನು ಹಿಂಗಾಲಿ ಹೊಡಕ್ಕೆ ಹಿಂಗತ್ತೆ ಹಿಂಗತ್ತೆ ಮಾಡಿ ಎತ್ತದಲ್ಲ ಹಿಂಗತ್ತೆ ನೀವಿಲ್ಲ ಅಂದರೆ ಸಿನಿಮಾನೇ ಇಲ್ಲ ಮೇಡಮ್ ನೀವು ಸ್ವಲ್ಪ ಬನ್ನಿ ಏನು ಮಾಡಲ್ಲ ಬನ್ನಿ ಕೈಯಲ್ಲೂ ತೊಗೊಳಕ್ಕಾಗಲಿಲ್ಲ ಮೇಡಮ್ ಟಾರ್ಚರ್ ಅನ್ಕೋಬಿಡಿ ಬೈಕೋಬಿಡಿ ದಯವಿಟ್ಟು ಸರ್ ರೆಡಿ ಸರಿ ರೀ ಸರ್ ಅಣ್ಣ ಎಲ್ಲರೂ ಪ್ರೇಮಲ್ಲಿ ಇರ್ತೀರಾ ಸ್ವಲ್ಪ ಆ್ಯಕ್ಷನಲ್ಲಿ ಇರಿ ಯಾರು ಯಾವ್ರಲ್ಲೇ ತಪ್ಪ ರಿಶ್ಯೂ ಮೋಟರ್ ಇರುತ್ತೆ ಸರ್ ನಿಮ್ದು ಇಲ್ಲಿರುತ್ತೆ ಫ್ರೇಮ್ ಕರೆಕ್ಟಾಗಿರುತ್ತೆ ಆ ಕಡೆ ನೀವೆಲ್ಲರೂ ಇರಲ್ಲ ಅಷ್ಟೇ ಇರಿ ಅಂದರೆ ಆ್ಯಕ್ಷನಲ್ಲಿ ರೀ ನೀವು 4 ಜನ ಇರ್ತೀರಾ ಸರ್ ರೆಡಿ ಮೇಡಮ್ ರೆಡಿ ಆ್ಯಕ್ಷನ್ ಸರ್ ಬಂದು ಏನೇನಂತ ಕೇಳ್ತಾರೆ ಸರ್ ಕಟ್ ಮಾಡಿದೆ ಮತ್ತೆ ತಿರ್ಗಾ ಇಲ್ಲಿಂದ ತಗೊಂಡ್ಯಾಬ್ರು ಅಲ್ಲಿಂದ ನೀವು ಇದ್ದೀರಾ ಫ್ರೇಮಲ್ಲಿ ನೀವು ಇರ್ತೀರಾ ಮತ್ತೆ ಬೇರೆ ಆಗ್ಬಿಡುತ್ತೆ ನೋಡಿ ನೀವು ಇರ್ತೀರಾ ಅವ್ರು ಎಂಟ್ರಿ ಅವ್ರು ಬಂದು ಇವಾಗ ಹಾಂ ಓಕೆ ಸರ್ ರೆಡಿ ಮೇಡಮ್ ರೆಡಿ ಆ್ಯಕ್ಷನ್ ಯಾವ್ರಲ್ಲೇ ತಮ್ಮ ಅಣ್ಣ ಸ್ಮೈಲ್ ಬಂತಣ್ಣ ನಿಮ್ದು ಈಗ ಎದಕ್ಕೆ ಹೋಯ್ದೆ ಒಂದಿದ್ದು ಕ್ಲಿಯರ್ ಮಾಡಿದ್ವಿ ಅಲ್ಲೇ
ಅವ್ರು ಬಂದು ಕೇಳಿದಾಗ ಮತ್ತೆ ತಿರ್ಗೋಬೇಕು. ನೀವು ಹಂಗೆ ಹೋಗ್ತೀರಾ ಕಂಟಿನ್ಯೂಟಿ ಹಂಗೆ ಮಾಡ್ಕೊಂತ ಹೋಗಿ. ನಾನು ಅದನ್ನೇ ಮಾಡ್ತಾ ಇದ್ದೆ. ಮತ್ತೆ ಕಾಮಿಡಿ ಮಾಡಿದ್ರೆ ಮೇಡಮ್ ಅದ್ರ ಕ್ಯಾಪ್ಚರ್ ಆದ್ರೆ ಎಡಿಟಿಂಗ್ ತೊಂದರೆ ಆಗುತ್ತೆ ಅನ್ನೋದು ಆಮೇಲೆ ಎಡಿಟಿಂಗ್ ಅಲ್ಲಿ ಅದು ಕಟ್ ಮಾಡಿ ಅದು ಕಟ್ ಮಾಡಿ ಅದು ಕಟ್ ಮಾಡಿ ಜೋಡಿಸ್ಬಿಟ್ರೆ ಬಿಡ್ತಾರೆ. ಫ್ರೇಮ್ ಸಿಕ್ಕಾಪಟ್ಟೆ ಚೇಂಜ್ ಆಗ್ಬೇಕು. ನಮ್ದು ಇಲ್ಲಿ ಒಂದಾಯ್ತು. ಬರ್ತೀವಣ್ಣ, ನೀವು ಹೇಳೋದಾಗ ಫ್ರೇಮಲ್ಲಿ ಇರ್ತೀರಾ? ಸರ್ ರೆಡಿನಾ? ಸರ್ ರೆಡಿ? ಮೇಡಮ್ ರೆಡಿ? ಆಕ್ಷನ್. ಕರೆಕ್ಟ್ ಆಯ್ತು ಈಗ. ಅಲ್ಲಿ ತಕೋ, ನಾನು ನಕ್ಕಿದ್ ತಕೋ, ನಾನು ನಕ್ಬಿಟ್ಟು ನಾವು ಹೊಡೆದ ಬಿಟ್ಟು ನಾವು ಅಲ್ಲಿ ಇದು ಹೊಡೆದಿರೋ ಬರ್ಗಿರ್ಲಿ ಸರ್ ಎಲ್ಲಿ ಹಾಕಿರ್ತಾರ ನೋಡು, ಅಲ್ಲಿಂದ ಕಂಟಿನ್ಯೂ ಹೊಡೆದ ತಕ್ಷಣ ಹಾಕಾರ. ಯಾವ್ರಲ್ಲೇ ಅದು ಬ್ಲರ್ ಮಾಡ್ಕೊಂಡು ನೋಡೋಣ. ಅದಕ್ಕೆ ಹೇಳೋದು ನಾನು. ಯಾವ್ರಲ್ಲೇ ಆತಮ್ಮ ಅಲ್ಲಿಂದ ಮಾಡ್ತೀರಾ ಸರ್? ಹಿಂಗೆ ಕಾಳ್ಬೇಡ ಮತ್ತೆ ರೆಡಿ? ಫ್ರೇಮ್ ಪೂರಾ ನಿಮ್ಮ ಮೇಲೆ ಇರುತ್ತೆ ನೋಡಿ ಸರ್, 3 ಜನ ಮೇಲೆ ಇರುತ್ತೆ ಮೇಡಮ್. ಸ್ವಲ್ಪ ಬನ್ನಿ ಮೇಡಮ್ ಮುಂದ್ಗಡೆ. ಓಕೆ ಸರ್ ರೆಡಿ? ಅಣ್ಣ ನೀವು ಫ್ರೇಮಲ್ಲಿ ಇರೋಲ್ಲ, ಎಲ್ಲರೂ ಆ್ಯಕ್ಷನಲ್ಲಿ ಇರಿ ಅಷ್ಟೇ ಸರ್. ಆ್ಯಕ್ಷನ್. ಲೇ ಯಾವ್ರಲ್ಲೇ ಆತಮ್ಮ? ಯಾವ ಊರ್ಲಿ ಅನ್ನೋದ್ರಾಗ ಇಟ್ಟ ನಾವು ಅಲೆ ಈಗ. ಹೌದಾ? ಅದು ಆಕ್ಚುಲಿ ನಾವು ಮ್ಯಾಟ್ರ್ ಏನಂತ ನಮ್ಗೆ ಗೊತ್ತಿರಲ್ಲ, ತಡಿಕೆ ತಡಕ ಅಂತ ಇರ್ತದೆ. ಅಣ್ಣ ನಂದು ಏನಂದ್ರೆ ವಿಡಿಯೋ ಸ್ಲೋ ಬಂತು ಸ್ವಲ್ಪ. ಅಣ್ಣ ನೀವು ಏನಾರು ಮಾಡಿ ಹಿಂಗೆ ಮಾಡಿ ಬೇಕಾರೆ ಹೊಡಿಯೋಕಂತಾನೆ ಇರ್ತೀರಿ ಅಣ್ಣ. ಸರ್ ಯಾವುದು ಡಿಲೀಟ್ ಮಾಡಿಲ್ಲ ನಾನು, ಇರುತ್ತೆ ನೀವು ಏನಾರು ಮಾಡ್ಕೊಳ್ಳಿ. ರೆಡಿ ಮೇಡಮ್? ರೆಡಿ ಸರ್? ರೆಡಿ? ಆಕ್ಷನ್. ಲೇ ಯಾವ್ರಲ್ಲೇ ಆತಮ್ಮ? ಗುಡ್ ಸರ್. ಕರೆಕ್ಟ್ ಬಂತು ಒಟಕ. ಅವ್ರೇನು ಭಯ ಪಡ್ತಿಲ್ಲ ಮೇಡಮ್, ನೀವು ಭಯ ಪಡ್ತಿದ್ದಾರೆ. ಈ ಕಡೆ ಬಾ, ಈ ಕಡೆ ಬಾ, ಪಟ 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 ಆ ಕಡೆ ಬಾ. ಸೇಮ್ ಪೊಸಿಷನ್ ಇದ್ದಾರೆ. ನಮ್ದು ಇದಲ್ಲ ಇರಬೇಕಾ? ಆಂಗಲಿಂದ ಒಂದು ಬಂದಿಲ್ಲ. ಎಲ್ಲರದು ಮಾಡೀನಿ. ನೀವು ಬಂದ ತಕ್ಷಣ ಎದ್ರುಕೋಬೇಕಾ? ಹಂಗಾಗಲ್ಲ. ಇದನ್ ಕೇಳಕ್ ನೀನ್ ಯಾರ್ಲೆ ಅಂತ ಹೇಳೋದು, ನೀವ್ ಯಾರ್ಲೆ ಇದನ್ ಕೇಳಕ್ಕೆ ಅಂತ ಹೇಳ್ತಾರೆ. ಹಾಂ ಈ ಕಡೆ ಬರುತ್ತೆ ಬಂದೇ ಇಲ್ಲ. ಅಣ್ಣ ಅದು ಬೇರೆ ಥರ ಇಲ್ಲೇ ಇರಿ, ಏನಾಗಲ್ಲ. ಫ್ರೇಮ್ ಸ್ವಲ್ಪ ಮಿಡ್ಲಲ್ಲಿ ಗ್ಯಾಪ್ ಕೊಡು ಅಷ್ಟೇ ಸರ್. ರೆಡಿ? ಅದೇ ಎಲ್ಲಿ ಅಲ್ಲ ನಾ ತಗರಿ ನಾನೇ ಇರ್ತಾರೆ. ಇಲ್ಲ ಅಣ್ಣ ನೀವು ಹೇಳಿದಾಗ ರೆಡಿ ಮಾಡ್ತೀನಿ ತಗೊಳ್ಳಿ. ನಾನು ಅಲ್ಲ ಲಾಸ್ಟ್ ನೋಡಿದ್ರೆ ಸ್ವಲ್ಪ ಒಂದು ಅವ್ರಿಂದಿರ ನಮ್ಮ ಮಾವನ್ ಮೈಯೇ ಮುಟ್ತೀನಿ ಇವ ನಾನು ತಳ್ತಾನ ಯಾವ್ದೇ ಬಂದಿರ್ತೀನಲ್ಲ ಮಾವನ ಮುಟ್ತೀನಿ. ಹಾಂ ನಾನು ನಾನು ತಳ್ತಾನೆ ಮಾವನ ತಳ್ತೀನಿ ಅಂತ ಅವನು ಮತ್ತೆ ಹಾಂ ಹೊಡೆಯೋದಲ್ಲ ಅವ್ನಿಗೆ ಹೊಡೆಯತ್ತಾರ ನಾನು ನಿಮಗೆಲ್ಲ ಅದೇ ಯಾಕಂತ ಮೇಡಮ್ ನೀವು ಇಬ್ರು ಫ್ರೇಮಲ್ಲಿ ಇರ್ತೀರ, ಸ್ವಲ್ಪ ಮಸ್ತ್ ಹೇಳ್ಬಿಡು ಇಲ್ಲಿ ಭಯ ಅನ್ನೋದು ಸಿಟ್ಟಲ್ಲಿ ಇರಿ, ಭಯ ಅನ್ನೋದು ಅಲ್ಲ. ಜಗಳ ಆಗ್ತಿದೆ ನಿಮ್ಗೋಸ್ಕರ ಆಗ್ತಿದೆ ಮೇಡಮ್. ಅದೆಲ್ಲ ನಿಮ್ಗೆ ಯಾಕೆ ಕೆಲಸ ಏನಿದೆ ಅಷ್ಟು ಕುತ್ಕೊಂಡು ಮಾಡಿ. ಇವ್ರು ಯಾವ್ದು ಹೇಳ್ತಾರೆ ಡೈಲಾಗ್ ಹೇಳಿದ ಕೂಡಲೇನಾ ಒಂದು ಪೂರ್ತಿ ಉತ್ತರ ಕರ್ನಾಟಕ ಭಾಷೆ ಮಾಡಿ. ಇಲ್ಲ ಅದನ್ನೇ ನನಗೆ ಕನ್ಫ್ಯೂಸ್ ಆಗಿದೆ. ನಾನು ಉತ್ತರ ಕರ್ನಾಟಕದಲ್ಲೇ ಹೇಳಿದ್ದು, ಇವಳು ಸ್ವಲ್ಪ ಹೆಲ್ಪ್ ಅಂದಾಗ ಅದನ್ನ ಚೇಂಜ್ ಮಾಡಿ. ಇಲ್ಲ ಅದು ಕಟ್ ಆಯ್ತು ಬಿಡಿ. ಇರ್ಲಿ ಏನಾಗಲ್ಲ, ಮಿಕ್ಸಪ್ ಮಾಡಿದ್ರೆ ಎಲ್ಲರೂ ನೋಡ್ತಿರಲ್ಲ. ಅದು ಒಂದು ಫಿಲಿಮ್ ಅಲ್ಲಿ ಮತ್ತೆ ಮೊನ್ನೆ ಇದು KD ಮೂವಿಯಲ್ಲಿ ಒಬ್ರು ಬೇರೆನೇ ಆಯ್ತು ಮೇಡಮ್, ಟೈಮ್ ಆಗುತ್ತೆ. ರೆಡಿ ಸರ್? ರೆಡಿನಾ?
ನಾನು ಹೇಳಿದ್ಮೇಲೆ ನೀವು ಕಾಣ್ತೀರಾ ಸ್ವಲ್ಪ ಸೀರಿಯಸ್ ಆಗ್ತಿರಲಿಲ್ಲ, ಸ್ವಲ್ಪ ರೊಚ್ಚಿಗೆದ್ರಿ ಪಕ್ಕಣದ ಕೈತಿ ಎಲ್ಲ ಆಗಿದೆ ಇವಾಗ. ಹಾಂ ಸ್ವಲ್ಪ ರೊಚ್ಚಿಗೆದ್ರಿ, ಆ ಥರ ಯಾವ್ದಾರು ಆ್ಯಕ್ಷನಲ್ಲಿ ರೀ, ಒಟ್ಟಲ್ಲಿ ಎಲ್ಲರೂ ಪ್ರೇಮಲ್ಲಿ ಇರ್ತೀರಾ ಸರ್? ರೆಡಿ? ಎಲ್ಲರೂ ರೆಡಿನಾ ಸರ್? ಆ್ಯಕ್ಷನ್. ಏಯ್ ಅದನ್ನೆಲ್ಲ ಕೇಳಕ್ ನೀನಾರೋ, ನಿನ್ ಕೆಲಸ ಇದೆ ಅಷ್ಟು ಮಾಡ್ಕೊ ಹೋಗು. ಏಯ್ ನಮ್ಮ ಮಾವನ ಕಬ್ಬ ನಮ್ಮ ಭಾಷೆ ಬಂದ್ಬಿಡ್ತು. ಇಲ್ಲಿವರೆಗೆ ಇರಲಿ, ನಿಂದು ಮಾಡಂತ ನಮ್ಮ ಆ್ಯಕ್ಟಿಂಗ್ ನೆಕ್ಸ್ಟ್ ಲೆವೆಲ್. ಅಕ್ಕ ನೀವು ಹೋಗಿ ಬರಮ್ಮ, ಲಿಖಿತ ಹೋಗಿ ಅಕ್ಕ ಸೆಕೆಂಡ್ ಪ್ಲೀಸ್ ತೆಂಗಿನಕಾಯಿ ನನಗೂ ಹಂಗೆ ಮಾಡ್ತಾರೆ. ಜಂಗಲ್ಗೆ ಒಬ್ಬನೇ ಶೇರ್ ಅಂತ ಒಂದೇ ಟೇಕಲ್ಲಿ ಬಂದಿರೋದಲ್ಲ. ಸೂಪರ್ ಸೆಲೆಕ್ಟ್ ಅಕ್ಕ ಸೆಲೆಕ್ಟ್ ಗೌಡ್ರೆ ಮತ್ತು ಸೆಟ್ರೆ ಸೆಲೆಕ್ಟ್ ನಿಮಗೆ ಚಿಪ್ಸ್ ಆರ್ಡ್ರ್ ಹಾಕಿದೀವಿ, ಬರಕ್ಕೆ ಒಂದು ಚಿಪ್ಸ್ ಆರ್ಡ್ರ್ ಹಾಕಿದೀವಿ, ಬರ್ತದೆ. ಇರೋಣ, ಎಲ್ಲಿಗೆ ಹೊಂಟ ಇದೆಯಾ? ಎಲ್ಲಿಗೆ ಹೋಗ್ತಾ ಇದೀಯಾ? ಎಲ್ಲಿಗೆ ಹೋಗ್ತಾ ಇದೀಯಾ? ಸರ್ ಎಲ್ಲಿಗೆ ಹೋಗ್ತಾ ಇದ್ದೀರಾ? ಸರ್ ಇವಾಗ ಇಂಟರ್ವ್ಯೂ. ಹಾಂ, ಇರಾನವ್ರು ಮಾತಾಡ್ತಾರೆ ಇವಾಗ. ಸರ್ ಆಕ್ಚುಲಿ ನಮ್ಮ ಆಕ್ಟರ್ ಅರ್ಜುನ್ ಸರ್ ಅವರು ನಮ್ಮನ್ನು ಒಂದು ಗುಡ್ಡಕ್ಕೆ ಕರ್ಕೊಂಡು ಹೋಗ್ತಿದ್ದಾರೆ. ಅಲ್ಲಿನ ಒಂದು ಸುಂದರ ನೋಟವನ್ನು ಕೂಡ ತೋರಿಸ್ತಾರೆ. ಅವರಿಗೆ ನಮ್ಮ ಫಿಲಿಂ ಟೀಮ್ ಕಡೆಯಿಂದ ಹೃದಯಪೂರ್ವಕ ಧನ್ಯವಾದಗಳು. ಲವ್ ಯು ಸರ್. ಐ ಲವ್ ಯು ಟು ಅರ್ಜುನ್ ಸರ್. ಲವ್ ಯು ಸರ್. ಐ ಲವ್ ಯು ಟು. ನೋಡೋದ ಪರಿಸರ ನೈಟ್ ನೋಡ್ಬೇಕು, ಫುಲ್ ಸೈಕ್ ಹಾಯ್ ಪ್ರಶಾಂತ್, ಎಲ್ಲಿಗೆ ಹೋಗ್ತಾ ಇದ್ದೀರಾ? ಇವತ್ತು ಫುಲ್ ಜಾಲಿ ಇದೆ, ಫುಲ್ ಎಂಜಾಯ್ಮೆಂಟ್ ಮಾಡಕ್ಕೆ ಹೋಗ್ತಾ ಇದೀವಿ. ಎಲ್ರಿಗೂ ನಮಸ್ಕಾರ. ಹಿಮಾಲಯ ಪರ್ವತಕ್ಕೆ ನೋಡಕ್ ಹೋಗ್ತಾ ಇದೀವಿ ಸರ್, ಕರ್ಕೊಂಡು ಹೊಂಟಿದ್ದಾರೆ. ಮಂಗಳೂರು ಸೈಡ್ ಏನಿದೆ ಅದೇ ತರ ಈ ಕಡೆ ಇದೆ ಅಂತ ಕರ್ಕೊಂಡು ಹೊಂಟಿದ್ದಾರೆ ಸರ್. ಬೆಳಗ್ಗೆ ನೋಡ್ಬಿಟ್ಟು ನಿಮ್ಗೆ ಕಳ್ಸ್ಕೊಡ್ತೀವಿ, ಹೇಳ್ರಿ ನೋಡಿ ಹೆಂಗಿದೆ ಅಂತ ಹೇಳಿ. ನೋಡಿ ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ಹೋಗ್ತಾ ಇದೀವಿ. ಇವತ್ತು ಕಾರ್ ಬಿಟ್ಟು ಬೇರೆ ಗಾಡಿನ ಹೋಯ್ತಾ ಇದೀವಿ. ನೆಕ್ಸ್ಟ್ ಲೆವೆಲ್ ಇದೆ, ಡ್ರೈವರ್ ಅಲ್ಲಿ ನೆಕ್ಸ್ಟ್ ಲೆವೆಲ್ ಇದ್ದಾರೆ ನೋಡಿ. 2 ಹೆಣ್ಮಕ್ಳು ಮುಂದೆ ಕೂತ್ಕೊಂಡು 3 ಹೆಣ್ಮಕ್ಳು. ಹೆಣ್ಮಗು ನೋಡಿ ಹೆಣ್ಮಗು ನೈಟ್ ನೋಡಿ. ನೈಟ್ ಔಟ್ ಹೋಗ್ತಾ ಇದ್ದೀವಿ. ಫುಲ್ ಕಾಡ್ ಟೆನ್ಷನ್ ಆ್ಯಂಡ್ ಒಳ್ಳೆ ಪರಿಸರ ಇರುತ್ತೆ ಮೇಲ್ಗಡೆ. ವ್ಯೂ ಮಾತ್ರ ಸೂಪರ್ ಆಗಿರುತ್ತೆ. ಮಾರ್ನಿಂಗ್ ಟೈಮು ನೋಡೋಣ, ಆಲ್ರೆಡಿ 12:30 ಹಂಗೇನೋ ಅಂದ್ಕೊಳ್ತೀನಿ. ಸೊ ಬೆಳಗ್ಗೆ ಹೋಗಿ ನಿಮಗೆ ಪರಿಸರವನ್ನು ತೋರಿಸ್ತೀವಿ. ಆಕ್ಚುಲಿ ಗೈಸ್ ನಾನು 12:40 ಲೊಕೇಶನ್ ಹಾಕಿದ್ದೆ, ಬನ್ನಿ ಅಲ್ಲಿ ಎದುರು. ಓ ಹೆಣ್ಮಕ್ಳು ಅಲ್ಲಿ ನೋಡಿ, ಹೆಣ್ಮಗು ಓ ಹೆಣ್ಮಕ್ಳು ಜಿಂಕೆ ಅದೇನೋ ಒಂದು ಟ್ರೆಂಡ್ ಆಗ್ಬಿಟ್ಟಿತ್ತಲ್ಲ, ಜಿಂಕೆ ಅಲ್ಲ, ಜಿಂಕ. ಅವರು ಯಾಕೆ ಮುಂದೆ
ಶೆಟ್ರು ಸುಮ್ಮನೆ ನಿಂತ್ರು ಅಂದೆ. ಅವರ ಸಾಂಗ್ ಹಚ್ಬಿಟ್ಟು ಅವರೇ ಹಾ. ಸ್ಟೆಪ್ ಗೊತ್ತಿದ್ರೆ ಮಾತ್ರ ಆಡ್ತೀನಿ. ಗೈಸ್ ಬೆಳಗ್ಗೆ ಎಲ್ಲ ಏನು ಮಾಡ್ತಾ ಇದ್ದಾರೆ, ಟಿಫಿನ್ಗೆಲ್ಲ ರೆಡಿ ಮಾಡ್ತಾ ಇದ್ದಾರೆ. ಮೇಡಮ್ ಅವ್ರು ನೋಡಿ ಕಾಯ್ತಾ ಇದ್ದಾರೆ, ಬರೋ ತಿನ್ನಕ್ಕೆ ಅಂತಾನೆ ರೆಡಿ ಇರ್ತಾರೆ. ನೋಡಿ ಅಯ್ಯಯ್ಯೋ ನೋಡಿ ಕುಕ್ಕರ್ಸ್ ಶಟ್ರೇ ನೋಡ್ರಿ, ಶಟ್ರ್ ಕುಕ್ಕಿಂಗ್ ಜೋರ್ ಐತಿ ನೋಡ್ರಿ. ಏನವ್ರು ಬೆಳಗಿನ ಜಾವನದ ನೋಟ ನೋಡ್ಕೊಂಡ್ ಬಂದ್ರು, ಸುಂದರ ನೋಟ ನೋಡ್ಕೊಂಡ್ ಬಂದ್ರು. ಇದೆಲ್ಲ ನೋಡ್ತಾ ಇದ್ದಾರೆ. ನಮ್ಗೆ ಅವಾಗ ಪ್ರವಾಸಕ್ಕೆ ಹೋಗ್ತಿದ್ವಿ, ಅದೆಲ್ಲ ನೆನಪಾಗ್ತಿದೆ. ಅದನ್ನು ಮತ್ತೆ ಮೆಮೊರಿ ಆಗಿ ಕಲ್ಪಿಸಿಕೊಟ್ಟ ನಮ್ಮ ಅರ್ಜುನ್ ಸರ್ ಅವರಿಗೆ ಹೃದಯದ ಪೂರ್ವಕ ಧನ್ಯವಾದಗಳು ಎಲ್ಲರ ಕಡೆಯಿಂದ. ನೋಡಿ ಅಲ್ಲ, ಯಾರಾದ್ರೂ ಇದರಲ್ಲಿ ಪ್ರವಾಸಕ್ಕೆ ಹೋದಾಗ ಈ ತರ ಮಾಡ್ತಿರ್ತೀವಿ. ನೋಡಿ ಪ್ರದಿ ಹಾಯ್ ವಿಡಿಯೋ ನೋಡಿ ಅನ್ನ ಬಾಂಡ ನೋಡಿ. ಅಯ್ಯೋ ಹೆಣ್ಮಗು ಕುತ್ಕೊಂಡು ರೆಡಿ ಆಗಿದೆ. ಓ ಇಲ್ಲಿ ಇದ್ದಾರೆ, ಸತೀಶ್ ಇದ್ದಾರೆ ನೋಡಿ, ಸತೀಶ್. ಓ ನೋಡಿ ಬರ್ಲಿ ಅವಲಕ್ಕಿ. ನೋಡಿ ಹಾಗೆ ಶೂಟ್ಗೆ ಪ್ಲೇಸ್ ನೋಡ್ತಾ ಇದ್ವಿ. ನೋಡಿ ಇದು ಒಂದು ಗಾರ್ಡನ್ ಇದೆ, ಇಲ್ಲಿ ಶೂಟ್ ಆಗುತ್ತೆ. ಇದು ನೋಡಿ ಹೋಗ್ತಾ ಇದ್ದಾರೆ, ಇಲ್ಲಿ ಬರ್ತಾ ಇದ್ದಾರೆ ನೋಡಿ. ನೋಡ್ಬೋದು ಹೇಗಿದೆ ಅಂತ. ಈ ಪ್ಲೇಸಲ್ಲಿ ಹೇಳಿ, ಗೆಸ್ ಮಾಡಿ.